ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭೆಯಲ್ಲೂ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಮಟ್ಟದ ನಾಯಕರಾಗ್ತಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭವಿಷ್ಯ. ಸುಧಾಕರ್ ಅಭಿವೃದ್ಧಿಗೊಳಿಸಿದ 400 ಕಿಲೋಮೀಟರ್ ರಸ್ತೆಯಲ್ಲಿನ ಗುಂಡಿಗಳ ಪ್ಯಾಚ್ ವರ್ಕ್. ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ. ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ದಶಕ ಕಳೆದರೂ ಕೈಗಾರಿಕೆಗಳನ್ನು ಆರಂಭಿಸಿದ ಉದ್ದಿಮೆದಾರರು ಜಾಮೀನು ವಾಪಸ್ ಪಡೆಯಲು ಕೆಐಎಡಿಬಿ ಮುಂದಾಗಬೇಕು. ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ಆಗ್ರಹ. ಜಿಲೆಟಿನ್ ತುಂಬಿದ್ದ ವಾಹನ ಮತ್ತು ಬೈಕ್ ನಡುವೆ ಡಿಕ್ಕಿ. ಬೈಕ್ ಸವಾರ ಸ್ಥಳದಲ್ಲೇ ಸಾವು. ತಪ್ಪಿದ ಭಾರೀ ಅನಾಹುತ. ಕಳವು ಚಿನ್ನದ ಮಾಲು ಖರೀದಿಸಿದ ಆರೋಪ. ಪ್ರತಿಷ್ಠಿತ ಚಿನ್ನ ಗಿರಿವಿ ಇಟ್ಟುಕೊಳ್ಳುವ ಆರ್ಟಿಕಾ ಗೋಲ್ಡ್ ಕಂಪನಿ ಮಾಲೀಕನನ್ನು ಬಂಧಿಸಿದ ಪೊಲೀಸರು. ವಾರ್ತೆಗಳ ವಿವರ. ಡಾಕ್ಟರ್ ಕೆ ಸುಧಾಕರ್ ನೂತನ ಸಂಸದರಾಗಿ ಲೋಕಸಭೆಗೆ ಹೋಗಿದ್ದು ಅವರ ಗೆಲುವಿಗೆ ಶ್ರಮಿಸಿದ್ದ ಜನರಿಗೆ ಕೃತಜ್ಞತೆ, ದುಡಿದ ನಾಯಕರಿಗೆ ಅಭಿನಂದನೆ ಹಾಗೂ ಗೆದ್ದು ಸಂಸತ್ತು ಮೆಟ್ಟಿಲೇರಿದ ಡಾಕ್ಟರ್ ಕೆ ಸುಧಾಕರ್ಗೆ ಅವರ ಅಭಿಮಾನಿಗಳು, ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಮುಖಂಡರು ಇಂದು ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಮುಖಂಡರ ಸಮ್ಮುಖದಲ್ಲಿ ಸಂಸದರಾಗಿರುವ ಡಾಕ್ಟರ್ ಕೆ ಸುಧಾಕರ್ 2013ರಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ 2018ರಲ್ಲಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದಲೇ ಮರು ಆಯ್ಕೆಯಾಗ್ತಾರೆ. 1 ವರ್ಷಕ್ಕೆ ರಾಜೀನಾಮೆ. 2019ರಲ್ಲಿ ಬಿಜೆಪಿಯಿಂದ ಮತ್ತೆ ಶಾಸಕರಾಗಿ ಗೆದ್ದು ಸಚಿವರಾಗ್ತಾರೆ. ಆದರೆ 2023ರಲ್ಲಿ ಸೋಲುಂಡಿದ್ದ ಸುಧಾಕರ್ 2024ರಲ್ಲಿ ಲೋಕಸಭೆ ಚುನಾವಣೆಗೆ ನಿಂತು 1,63,000 ಅಂತರದ ಗೆಲುವು ಸಾಧಿಸಿ ನೂತನ ಸಂಸದರಿಗೆ ಇಂದು ಮೈತ್ರಿ ಪಕ್ಷಗಳ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅದ್ದೂರಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಮೈತ್ರಿ ಪಕ್ಷದ ನಾಯಕರು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ನಗರದ ಬಿಬಿ ರಸ್ತೆ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ನೆಚ್ಚಿನ ನಾಯಕ ಡಾಕ್ಟರ್ ಕೆ ಸುಧಾಕರ್ಗೆ ಆಕಾಶದೆತ್ತರದ ಕಟೌಟ್ ಹಾಕಿ ನಗರ ಘಟಕದ ಅಧ್ಯಕ್ಷ ಅನು ಆನಂದ್ ಸ್ವಾಗತಿಸಿದರು. ವೇದಿಕೆ ಸುತ್ತಮುತ್ತ ಅವರ ಹತ್ತಿರದ ಅಭಿಮಾನಿಗಳಿಂದ ರಾರಾಜಿಸುತ್ತಿರುವ ಅಭಿಮಾನಿಗಳ ಫ್ಲೆಕ್ಸ್ಗಳ ಭರಾಟೆಯೇ ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮಕ್ಕೆ ಬಂದಿದ್ದ ಸಾವಿರಾರು ಜನರಿಗೆ ಊಟದ ತಯಾರಿ ಮಾಡಲಾಗಿತ್ತು. ಬೃಹತ್ ಗಾತ್ರದ ಎಲ್ಇಡಿ ಮೂಲಕ ವೇದಿಕೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ಕಣ್ತುಂಬಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು. ಡಾಕ್ಟರ್ ಕೆ ಸುಧಾಕರ್ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆಯಲ್ಲೂ ಅಭಿವೃದ್ಧಿಗಾಗಿ ದುಡಿಯುವುದರಲ್ಲಿ ಅನುಮಾನವಿಲ್ಲ. ಆ ಮೂಲಕ 1 ವರ್ಷ ಅವರನ್ನ ಅಜ್ಞಾತವಾಸ ಅನುಭವಿಸುವಂತೆ ಮಾಡಿದ ಪ್ರಜೆಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತೆ ಕೆಲಸ ಮಾಡಿ ದೊಡ್ಡ ನಾಯಕರಾಗುತ್ತಾರೆ ಎಂದು ಭವಿಷ್ಯ ನುಡಿದ್ರು. ಚುನಾವಣೆಯ ಸೋತ ಮೇಲೂ ಕೂಡ ವಿದ್ಯುತ್ ಶಕ್ತಿಯ ವಿಚಾರದಲ್ಲಿ ದರವನ್ನು ಏರಿಸಿ ರೈತರಿಗೆ ತೊಂದರೆ ಆದಾಗ ಯಾವುದಾದ್ರೂ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಪ್ರತಿಭಟನೆ ಆಗಿದ್ದು ಅದು ಚಿಕ್ಕಬಳ್ಳಾಪುರ ಸುಧಾಕರ್ ಅವರ ನೇತೃತ್ವದಲ್ಲಿ ಅಂತ ನಾನು ಹೇಳಿದ್ದೆ. ಆವಾಗಲೂ ಕೂಡ ನಾನು ಬಂದಿದ್ದೆ. ಈಗ ಲೋಕಸಭಾ ಸದಸ್ಯರಾಗಿ ತಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡುವಂಥ ಈ ಸಂದರ್ಭದಲ್ಲಿ ಕೂಡ ನಾನು ಬಂದಿದ್ದೇನೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಮಗಿಂತ ಅತಿ ಹೆಚ್ಚು ದುಃಖಪಟ್ಟವರು ಅವರು ನನ್ನ ಹತ್ರ ಬಂದು ಹೇಳಿದರು, ನಾನು ಸೋತದಕ್ಕೆ ದುಃಖ ಇಲ್ಲ, ಆದರೆ ನಾನು ಮಾಡಿರುವಂತಹ ಕೆಲಸ ಕಾರ್ಯಗಳೆಲ್ಲ ಪೂರ್ಣಗೊಳ್ಳೋದಿಲ್ಲ ಅನ್ನುವಂಥ ದುಃಖ ನನಗಿದೆ, ನನ್ನ ಜನರಿಗೆ ತೊಂದರೆ ಆಗಿದೆ ಅಂತ ದುಃಖ ನನಗಿದೆ ಅನ್ನುವಂಥ ಮಾತನ್ನು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಲ್ಲ, ನೀವೆಷ್ಟೇ ರಶ್ ಮಾಡಿದ್ರು ಒಂದಾದ ನಂತರದಲ್ಲೇ ಇನ್ನೊಂದಾಗೋದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಭಿವೃದ್ಧಿಗೊಳಿಸಿದ 400 ಕಿಲೋಮೀಟರ್ ರಸ್ತೆಗಳ ಗುಂಡಿಗಳಿಗೆ ಪ್ಯಾಚ್ ಹಾಕೋ ಕೆಲಸ ಮಾಡೋಕ್ಕೂ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ. ಅಭಿವೃದ್ಧಿ ಕೆಲಸ ಮಾಡೋಕೆ ದುಡ್ಡಿಲ್ಲ ಅಂತ ಬೆಲೆ ಏರಿಕೆ ಮಾಡ್ತವ್ರೆ ಅಂತ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೊರಹಾಕಿದ್ರು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಅತಿಥಿ ಅಭ್ಯರ್ಥಿಗಳೆಲ್ಲರೂ ಕೂಡ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಇಂದು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾರಂಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪಾಲ್ಗೊಂಡು ಮಾತನಾಡಿ,
ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಯವೈಖರಿಗಳ ಪಟ್ಟಿ ವಿವರಿಸಿ ಆಲ್ಕೋಹಾಲ್ ಮದ್ಯದ ಬೆಲೆ ಕ್ವಾರ್ಟರ್ಗೆ 80 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ರೈತರು ವ್ಯವಸಾಯಕ್ಕೆ ಬಳಸುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ 25,000ದಿಂದ 3 ಲಕ್ಷಕ್ಕೆ ಏರಿಸಿದ್ದಾರೆ. ಅದರ ಗ್ರೌಂಡಿಂಗ್ ಮಾಡೋ ಇದ್ದಿಲು ಒಪ್ಪಿಗೂ ಹಣವನ್ನ ರೈತರೇ ಕೊಡಬೇಕು. ನಾವು ಅಧಿಕಾರದಲ್ಲಿದ್ದಾಗ ಪೆಟ್ರೋಲ್ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ನೀವು 3.5 ಜಾಸ್ತಿ ಮಾಡಿದಿರಲ್ಲ, ಇದಕ್ಕೆ ಹೊಣೆ ಯಾರು? ನಾನು ಕಂದಾಯ ಇಲಾಖೆ ಸಚಿವರಾಗಿದ್ದಾಗ ಚಿಕ್ಕಬಳ್ಳಾಪುರ ಒಂದಕ್ಕೆ 750 ಎಕರೆ ಜಮೀನು ಕೊಟ್ಟಿದ್ದೇನೆ. ಇನ್ಯಾರಿಂದಲೂ ಇಷ್ಟೊಂದು ನಿವೇಶನ ಕೊಡಲು ಸಾಧ್ಯವೇ ಇಲ್ಲ ಎಂದ್ರು. ಡಾಕ್ಟರ್ ಕೆ ಸುಧಾಕರ್ ಈ ಊರಿನ ಮಗ, ಹುಟ್ಟಿದ್ದು ಇಲ್ಲೇ, ಅವರ ಜೀವನದ ಕೊನೆಯೂ ಇದೇ ಊರಲ್ಲಿ. ಅವರಿಗೆ ಶುಭವಾಗ್ಲಿ ಎಂದರು. ಕರ್ನಾಟಕದ ಇತಿಹಾಸದಲ್ಲೇ ಚಿಕ್ಕಬಳ್ಳಾಪುರ ಒಂದೇ ಒಂದು ಕಾನ್ಸ್ಟಿಗೆ, ಜಿಲ್ಲೆಗಲ್ಲ, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ 750 ಎಕರೆ ಸರ್ಕಾರಿ ಜಮೀನನ್ನ ಬಡವರಿಗೆ ಸೈಟ್ ಹಂಚಕ್ ಕೊಟ್ಟೆ. ಬಡವರಿಗೆ ಕರ್ನಾಟಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಬಿಡಿ, ಸಿಗೋದು ಇಲ್ಲ. 750 ಎಕರೆ ಕೊಟ್ಟೆ ನಾನು. ಸುಮಾರು 25,000 ಜನಕ್ಕೆ ಸೈಟ್ಗಳು ಕೊಟ್ಟು ಹಕ್ಕುಪತ್ರವನ್ನು ಕೊಟ್ಬಿಡಿ. ಇನ್ನು ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನಾನು ವಿಧಾನಸಭೆ ಚುನಾವಣೆ ಸೋತಾಗ ನಮ್ಮ ಪೋಷಕರನ್ನೇ ಕಳೆದುಕೊಂಡ ಶೋಕವನ್ನು ಅನುಭವಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ದಿಟ್ಟ ನಿಲುವಿನಿಂದ ನನಗೆ ಟಿಕೆಟ್ ಕೊಡಿಸಿ ಗೆಲ್ಲಲು ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 1 ಅಂಕಿ, ರಾಷ್ಟ್ರದಲ್ಲಿ 2 ಅಂಕಿ ದಾಟಲಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಗನ್ಗೆ ಬಂದ ಗತಿಯೇ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಎಂದು ಭವಿಷ್ಯ ನುಡಿದ ಅವರು, ನಾನು ಸೋಲುವುದಕ್ಕೂ ಮೊದಲು ಎಷ್ಟು ನಿರ್ಮಾಣವಾಗಿತ್ತೋ ಅದು ಬಿಟ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಒಬ್ಬ ರೋಗಿಯೂ ಚಿಕಿತ್ಸೆ ಪಡೆಯಲಾಗಿಲ್ಲ. ಕಾಲೇಜು ಕಟ್ಟಡವೂ ಪೂರ್ಣಗೊಳಿಸಲಾಗಿಲ್ಲ. ಹೆಚ್ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿದೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿಗೂ ತೀವ್ರತೆ ತಗೊಂಡಿಲ್ಲ. ಜಿಲ್ಲೆಯಾಗಿ 17 ವರ್ಷ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಬಜೆಟ್ನಲ್ಲಿ ಹಣವೇ ಸಿಗ್ತಿಲ್ಲ. ಜಿಲ್ಲೆಯ ಪ್ರಜೆಯಾಗಿ ಮೆಗಾ ಡೈರಿ ರದ್ದಾಗೋ ಸಭೆಯಲ್ಲಿ ಕುಳಿತಿದ್ದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೆ ಏನು ಅನ್ನಿಸಿಯೇ ಇಲ್ವಾ? ನಾನಾಗಿದ್ರೆ ಅಲ್ಲೇ ರಾಜೀನಾಮೆ ಕೊಟ್ಟು ಎದ್ದು ಬರ್ತಿದ್ದೆ ಎಂದು ಡಾಕ್ಟರ್ ಎಂಸಿ ಸುಧಾಕರ್ ಬೇಜವಾಬ್ದಾರಿತನವನ್ನ ಕೆಣಕಿದ ಅವರು, ಒಬ್ಬ ಶಾಸಕರಾಗಿದ್ದವರು 25,000 ನಿವೇಶನ ಕೊಟ್ಟ ಇತಿಹಾಸ ನಮ್ಮದು ಎಂದರು. ಯಾಕೆ ರದ್ದು ಮಾಡಿದ್ರು ಅಂದ್ರೆ ಕಾರಣ ಇಲ್ಲ ಅದಕ್ಕೆ. ಮೊನ್ನೇನೋ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋರು, ನಮ್ದೇನ್ ತಕರಾರಿಲ್ಲ, ಆಗ್ಲಿ ಆಗೋ ಒಕ್ಕೂಟ. ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ? ಹೋಗಿರ್ಲಿಲ್ವಾ ಕ್ಯಾಬಿನೆಟ್ಗೆ? ಕ್ಯಾಬಿನೆಟ್ ಅಲ್ಲಿ ಕುಳಿತುಕೊಂಡು ನಿಮ್ ಜಿಲ್ಲೆ ಹಾಲು ಒಕ್ಕೂಟವನ್ನ ರದ್ದು ಮಾಡುವಾಗ ನೀವು ಅಲ್ಲಿ ಕುಳಿತಿದ್ದೀರಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ, ನೀವು ನೈತಿಕತೆ ಇದೆಯಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಮಾನ್ಯ ಸುಧಾಕರ್ ಅವರು. ಅಧಿಕಾರ ಬೇಕು, ಕುರ್ಚಿ ಬೇಕು. ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತುಕೊಂಡಿದ್ದೀರಲ್ಲ, ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ಬಿಸಾಕಾಚೆ ಬಂದ್ಬಿಡ್ತಾ ಇದ್ದೆ. ವೇದಿಕೆಯಲ್ಲಿ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ಮಾಜಿ ಶಾಸಕ ಶಿಡ್ಲಘಟ್ಟ ರಾಜಣ್ಣ, ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ, ಸಂಸದರ ತಂದೆ ಕೇಶವರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಕೆವಿ ನಾಗರಾಜ್, ಕೆವಿ ನವೀನ್ ಕಿರಣ್, ಮರಳಕುಂಟೆ ಕೃಷ್ಣಮೂರ್ತಿ, ಕೆಆರ್ ರೆಡ್ಡಿ, ಮಾಜಿ ಶಾಸಕ ಶಿವಾನಂದ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಂದಿ ಪಂಚಾಯತ್ ಮುಖಂಡರು ದಯವಿಟ್ಟು ಬರಬೇಕು. ರೈತರ ಭೂಮಿ ಹಸ್ತಾಂತರವಾಗಿ ದಶಕ ಕಳೆದರೂ ಕೈಗಾರಿಕೆಗಳನ್ನು ಆರಂಭಿಸದಿರುವ ಉದ್ದಿಮೆದಾರರಿಂದ ಜಮೀನು ವಾಪಸ್ ಪಡೆಯಲು ಕೆಐಎಡಿಬಿ ಮುಂದಾಗಬೇಕೆಂದು ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಆಗ್ರಹಿಸಿದರು. ಬೋರ್ಡ್ ಮೀಟಿಂಗ್ ನಲ್ಲಿ ಇಟ್ಕೊಂಡು ಕೆಐಎಡಿಬಿಯಿಂದ 3ನೇ ಹಂತದ ಕೈಗಾರಿಕಾ ಪ್ರದೇಶ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಕೋಲಾರದ ವೇಮ್ಗಲ್ ಪ್ರವಾಸಿ ಮಂದಿರದಲ್ಲಿ ನಡೆದ ರೈತರ ಸಭೆಯಲ್ಲಿ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮಾತನಾಡಿ, 1 ಮತ್ತು 2ನೇ ಸೆಕ್ಟರ್ನಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕೆಐಎಡಿಬಿ ವಿಫಲವಾಗಿರುವಾಗ ಇದೀಗ 3ನೇ ಹಂತದ ವಿಸ್ತರಣೆ ಯಾವ ಪುರುಷಾರ್ಥಕ್ಕೆ ಎಂದು ಪ್ರಶ್ನಿಸಿದರು. ಮಲ್ಲಪ್ಪನಹಳ್ಳಿ ಗ್ರಾಮ ಹೊರತುಪಡಿಸಿದಂತೆ ನಂತರದ ಜಮೀನುಗಳನ್ನು ವಶಕ್ಕೆ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದ ಸುದರ್ಶನ್, ಕೆಐಎಡಿಬಿಯಲ್ಲಿ ಹಣ ಇದ್ಯಾಗಿಯೂ ಪರಿಹಾರ ವಿತರಣೆಯಲ್ಲಿ ವಿಳಂಬ ಆಗುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ 1 ತಿಂಗಳಲ್ಲಿ 2ನೇ ಹಂತದ ಎಲ್ಲ ರೈತರಿಗೆ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ಕೋಲಾರ ತಾಲೂಕಿನ ಕೈಗಾರಿಕೆಗಳು ಬೇರೆ ರಾಜ್ಯದಲ್ಲಿ CSR ನಿಧಿ ಬಳಕೆ ಮಾಡುತ್ತಿರುವುದು ಸರಿಯಲ್ಲ. ಇನ್ನು ಕೆಲವರು ಶಾಲೆಗಳಿಗೆ ಪೆನ್ನು, ಪೆನ್ಸಿಲ್, ನೋಟ್ ಪುಸ್ತಕ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿರುವುದು ನ್ಯಾಯವಲ್ಲ. ಭೂಮಿ ಕಳೆದುಕೊಂಡವರಿಗೆ ಕಡ್ಡಾಯವಾಗಿ ಉದ್ಯಮಿಗಳಲ್ಲಿ ಉದ್ಯೋಗ ನೀಡಬೇಕು. ಸ್ಥಳೀಯ ಗುತ್ತಿಗೆದಾರರಿಗೆ ಕೈಗಾರಿಕಾ ಪ್ರದೇಶದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಕಲ್ಪಿಸಬೇಕು. 2ನೇ ಸೆಕ್ಟರ್ನಲ್ಲಿ ತಕ್ಷಣ ಸಿವಿಲ್ ಕಾಮಗಾರಿಗಳನ್ನು ಆರಂಭಿಸುವಂತಾಗಬೇಕೆಂದು ಸುದರ್ಶನ್ ಸಲಹೆ ನೀಡಿದರು. ಈಗ 10 ವರ್ಷ ಆದರೂ ಕೂಡ 14 ವರ್ಷ ಆದರೂ ಕೂಡ ಓಕೆ 2013 ಕಾಂಪನ್ಸೇಷನ್ ಕೊಟ್ಟರೆ ಇವತ್ತು 2024 ಇದ್ದೇವೆ ನಾವು. 10 ವರ್ಷ ಆದರೂ ಅವ್ರ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಿದ್ರೆ ಅವ್ರಿಗೆ ಯಾಕೆ ಬೇಕು ಜಮೀನು? ನೀವೇನು ಅವ್ರೇನು ಸುಮ್ಮನೆ ತಗೊಂಡಿದ್ದಾರೆ ಅಂತ ನಾನೇನು ಹೇಳೋದಿಲ್ಲ. ಇಲ್ಲ, ಬೇರೆ ಕಡೆನೂ ಈ ಸಮಸ್ಯೆಗಳಿದ್ದಾವೆ. ಹಾಗಿದ್ರೆ ಪ್ರಶ್ನೆ ಬರುತ್ತಲ್ವಾ, ಇಷ್ಟು ಖಾಲಿ ಜಾಗ ಇದ್ದ ಮೇಲೆ ನೀವು ಮತ್ತೆ ಮುಂದಿನ ಹಂತಕ್ಕೆ ಯಾಕೆ ಹೋಗ್ತೀರಾ? ಈಗ ಇರೋ ಖಾಲಿ ಜಾಗದಲ್ಲೇ ನೀವು ಕೈಗಾರಿಕೆಗಳನ್ನ ನೀವು ಪ್ರಾರಂಭ ಮಾಡದೇ ಇದ್ದ ಮೇಲೆ ಮುಂದಿನ ಹಂತ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಅದರಿಂದ ಅದಕ್ಕೆ ಸರಿಯಾದಂಥ ಉತ್ತರವನ್ನ ಬೋರ್ಡ್ನವ್ರು ಹೇಳಬೇಕಾಗುತ್ತೆ. ನೀವು ಕ್ರಮ ತಗೊಳ್ಳಿ, ಇದನ್ನ ಆಗ್ಬೇಕಾಗತ್ತೆ. ಮತ್ತೆ ಉದ್ಯೋಗದ ವಿಷಯ ಒಂದು, 2ನೇದು ಈ ಕೈಗಾರಿಕೆಗಳನ್ನು ಅವ್ರು ಕೂಡಲೇ ಪ್ರಾರಂಭ ಮಾಡಬೇಕು. ಖಾಲಿ ಜಾಗಗಳನ್ನ ಬಹಳ ಕಾಲ ಇಟ್ಕೊಂಡು ಹೋಗಿ ಬರೋದಿಲ್ಲ. ಮಲ್ಲಪ್ಪನಹಳ್ಳಿ ಗ್ರಾಮದ ರೈತರು ಮಾತನಾಡಿ, ಕಾರ್ಖಾನೆಗೆ ಜಮೀನು ಕೊಟ್ಟಿರುವ ಪದವೀಧರರ ರೈತರಿಗೆ ಟಾಯ್ಲೆಟ್ ಕ್ಲೀನ್ ಮಾಡುವ ಕೆಲಸ ನೀಡಿರುವ ಉದ್ದಿಮೆದಾರರು ಪರ ರಾಜ್ಯದವರಿಗೆ ಇಂಜಿನಿಯರ್ ಕೆಲಸ ಕೊಟ್ಟಿದ್ದಾರೆ. KIADB ಕಚೇರಿಗೆ ಹೋದ್ರೆ ರೈತರನ್ನ ಗೇಟ್ನಲ್ಲೇ ನಿಲ್ಲಿಸಿ ಮಾತಾಡಿ ಕಳಿಸ್ತಾರೆ. ವಿಶೇಷ ಭೂ ಸ್ವಾಧೀನಾಧಿಕಾರಿ ಅಪೂರ್ವ ಬಿದರಿ ಮೇಡಮ್ ಎಕರೆಗೆ 7 ಲಕ್ಷ ಲಂಚ ನಿಗದಿ ಮಾಡಿದ್ದು, ಇಲ್ಲದಿದ್ದರೆ ಪರಿಹಾರದ ಚೆಕ್ ಕೊಡದೆ ಸತಾಯಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಮುಂದೆ ರೈತರಿಗೆ ತೊಂದರೆ ಆದರೆ ಸಚಿವ MB ಪಾಟೀಲರೇ ಹೊಣೆ ಎಂದು ಎಚ್ಚರಿಸಿದರು. ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಕೂಡ ಮಲ್ಯಪ್ಪನಹಳ್ಳಿ ಗ್ರಾಮಸ್ಥರದ್ದು 2 ಹಂತಗಳಲ್ಲಿ ಜಮೀನನ್ನ ಸ್ವಾಧೀನ ಮಾಡ್ಕೊಂಡವ್ರೆ. ಈಗ 3ನೇ ಹಂತದಲ್ಲಿ ಈ ಮಲ್ಯಪ್ಪನಹಳ್ಳಿ ಗ್ರಾಮಸ್ಥರ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳು ಮಂಚನಹಳ್ಳಿ ಆಗ್ಬೋದು, ಚಂದ್ರಶೇಖರಪುರ ಆಗ್ಬೋದು, ಮಲಿಯಪ್ಪನಹಳ್ಳಿ ಆಗ್ಬೋದು, ಹಾರ್ಜನಹಳ್ಳಿ ಆಗ್ಬೋದು, ಈ ಎಲ್ಲ ಆಸ್ತಿಗಳನ್ನ 3ನೇ ಹಂತದಲ್ಲಿ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಮುಖೇನ ನಾನು ನಿಮ್ಮನ್ನು ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಯಾರಿಗೆ ಕೊಡಬೇಕು ಹೋಗ್ತಿದ್ದೀರಾ ಅವ್ರ ಕೈ ಎತ್ತಿ. ಯಾರ್ಯಾರು ಜಮೀನು ಬಿಟ್ಕೊಡಕ್ ತಯಾರಿದ್ದಾರೆ ಅವ್ರ ರೈತರ ಕೈ ಎತ್ತಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9772169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ಪೆರೇಸಂದ್ರ ಮಾರ್ಗದ ಕಮ್ಮಗುಟ್ಟಹಳ್ಳಿ ಕ್ರಾಸ್ನಲ್ಲಿ ಶುಕ್ರವಾರ ಸಂಜೆ ಜಿಲೇಟಿನ್ ತುಂಬಿದ್ದ ವಾಹನ ಹಾಗೂ ಬೈಕ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದು ದೊಡ್ಡ ದುರಂತವೊಂದು ತಪ್ಪಿದೆ. ಜಿಲೇಟಿನ್ ತುಂಬಿದ್ದ ವಾಹನಕ್ಕೇನಾದರೂ ಬೆಂಕಿ ತಗುಲಿ ಹಾನಿಯಾಗಿದ್ರೆ ಸುತ್ತಮುತ್ತಲ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಾಯವಾಗುತ್ತಿದ್ದು ಅದೃಷ್ಟವಶಾತ್ ಅಪಾಯವೊಂದು ತಪ್ಪಿದೆ. ಪೆರೇಸಂದ್ರ ಸುತ್ತಮುತ್ತ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಬದ್ಧವಾಗಿ ಜೊತೆಯಲ್ಲಿ ಕಾನೂನು ಬಾಹಿರವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಭಾರಿ ಗಾತ್ರದಲ್ಲಿ ಕಲ್ಲು ಬಂಡೆಗಳನ್ನು ಸಿಡಿಸಲು ಜಿಲೇಟಿನ್ ಕಡ್ಡಿಗಳನ್ನು ಬಳಕೆ ಮಾಡುತ್ತಾರೆ. ಕಳೆದ 3 ವರ್ಷಗಳ ಹಿಂದೆ ಜಿಲೇಟಿನ್ ತುಂಬಿದ್ದ ವಾಹನ ಸ್ಫೋಟಗೊಂಡು 6 ಜನ ಕಾರ್ಮಿಕರು ಛಿದ್ರವಾಗಿ ಹೋಗಿದ್ದು ಇದು ರಾಷ್ಟ್ರ ಮಟ್ಟದ ಗಮನವನ್ನು ಸೆಳೆದಿತ್ತು.
ಆಗ ಮಾತ್ರ ಜಿಲೇಟಿನ್ ಸಾಗಾಟಕ್ಕೆ ಒಂದಿಷ್ಟು ದಿನ ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಯಮಗಳನ್ನು ವಿಧಿಸಿತ್ತು. ನಂತರ ನಿಯಮಗಳು ಗಾಳಿಗೆ ಹೋಗಿವೆ. ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆಂಬುದಕ್ಕೆ ಶುಕ್ರವಾರ ರಾತ್ರಿ ಯಾವುದೇ ಸುರಕ್ಷತೆ ಇಲ್ಲದೆ ಜಿಲೇಟಿನ್ ಕಡ್ಡಿಗಳನ್ನು ತುಂಬಿದ್ದ ಬುಲೆರೋ ವಾಹನ ಸಂಚಾರ ಮಾಡಿರುವುದೇ ಸಾಕ್ಷಿ. ಮೃತ ಬೈಕ್ ಸವಾರ ನಾಗೇಶ್ ಸ್ವಗ್ರಾಮ ಗರುಡಚಾರ್ಲಹಳ್ಳಿಯಿಂದ ಪೆರೇಸಂದ್ರ ಕಡೆಗೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಬಂದ ಜಿಲೇಟಿನ್ ಸ್ಫೋಟಕ ತುಂಬಿದ್ದ ಬುಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಕಾಲು ಮುರಿದಿದ್ದು ತಲೆಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವವಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. 21 ವರ್ಷದ ಮೃತ ನಾಗೇಶ್ ಗರುಡಚಾರ್ಲಹಳ್ಳಿ ಗ್ರಾಮದ ಸುವರ್ಣಮ್ಮಾಳ ಏಕೈಕ ಮಗ ಎನ್ನಲಾಗಿದೆ. ಅಪಘಾತವಾಗಿದ್ದೇ ತಡ ಬುಲೆರೋ ವಾಹನವನ್ನು ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಮೃತ ನಾಗೇಶ್ಗೆ ತಂದೆ ಇಲ್ಲ. ತಾಯಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ರು. ಇದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಠಾಣೆ ಪೊಲೀಸರು ಭೇಟಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಹಿರೇನಾಗವಲ್ಲಿ ಬೆಟ್ಟ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ಸ್ಫೋಟಗಳನ್ನು ಸಾಗಿಸುತ್ತಿರುವ ವಾಹನಗಳಿಂದ ಅಪಘಾತಗಳು ಹೆಚ್ಚಾಗಿವೆ. ಅತಿ ವೇಗದಿಂದ ಸಂಚರಿಸುವ ಟಿಪ್ಪರ್ ಹಾಗೂ ಇತರೆ ವಾಹನಗಳಿಂದ ಜನರು ಭಯಭೀತರಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಪ್ರತಿಷ್ಠಿತ ಚಿನ್ನ ಗಿರವಿ ಇಟ್ಟುಕೊಳ್ಳುವ ಕಂಪನಿ ಆರ್ಟಿಕಾ ಗೋಲ್ಡ್ನ ಮಾಲೀಕನನ್ನು ಪೊಲೀಸರು ಕಳವು ಚಿನ್ನದ ಮಾಲು ಖರೀದಿಸಿದ ಆರೋಪದ ಮೇಲೆ ಬಂಧಿಸಿದ್ದಾರೆ. ಕಳವು ಪ್ರಕರಣವೊಂದರಲ್ಲಿ ತುರುವೇಕೆರೆ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಬಿಡುಗಡೆಯಾಗುತ್ತಿದ್ದಂತೆ ದೊಡ್ಡಬಳ್ಳಾಪುರ ಪೊಲೀಸರು ಆರೋಪಿ ಆರ್ಟಿಕಾ ಬಾಬುರನ್ನು ಬಂಧಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಚಿನ್ನ ಕಳ್ಳತನ ಪ್ರಕರಣ ನಡೆದಿತ್ತು. ಇದರ ತನಿಖೆ ನಡೆಸಿದ ಪೊಲೀಸರಿಗೆ ಆರ್ಟಿಕಾ ಬಾಬು ಕಳ್ಳರಿಂದ ಚಿನ್ನದ ಸರ ಪಡೆದಿದ್ದ ಎಂಬ ಮಾಹಿತಿ ತಿಳಿಯಿತು. ತುಮಕೂರಿನಲ್ಲಿ ಕಳೆದ 2 ದಿನಗಳ ಹಿಂದಷ್ಟೇ ತುರುವೇಕೆರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಟಿಕಾ ಬಾಬು ಬಂಧನವಾಗಿತ್ತು. ಆರೋಪಿ ಜಾಮೀನು ಪಡೆದು ಜೈಲಿನಿಂದ ಹೊರಬರುತ್ತಿದ್ದಂತೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದ ಚಿನ್ನ ಕಳವು ಪ್ರಕರಣದಲ್ಲಿ ಪೊಲೀಸರು ಆರೋಪಿ ಆರ್ಟಿಕಾ ಬಾಬುವನ್ನು ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಾಬು ಅವರನ್ನು ವಿಚಾರಣೆ ನಡೆಸಲಾಗುತ್ತಿದೆ. ಪೊಲೀಸರು ವಿಚಾರಣೆಗಾಗಿ ಕರೆದೊಯ್ಯುವ ಸಮಯದಲ್ಲಿ ಮಾಧ್ಯಮದವರಿಗೆ ಹೇಳಿಕೆ ನೀಡಿದ ಆರ್ಟಿಕಾ ಬಾಬು ಹೈಕೋರ್ಟ್ ಆದೇಶ ಇದ್ದರೂ ವಿನಾಕಾರಣ ನನ್ನನ್ನು ಬಂಧಿಸಿದ್ದಾರೆಂದು ಹೇಳಿದರು. 16ರಲ್ಲಿ ನಾನು ರಿಸೈನ್ ಮಾಡಿದ್ದೀನಿ. ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಕರ್ನಾಟಕ ಮಾನ್ಯ ನ್ಯಾಯಾಲಯ ಆರ್ಡರ್ ಕೊಟ್ಟಿದೆ. ಆದರೂ ಕೂಡ ನನ್ನನ್ನು ಡಿಟೈನ್ ಮಾಡಿ ನಿನ್ನೆ ಒಂದು ಕೇಸಲ್ಲಿ ಕೂಡ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಆರ್ಟಿಕಾ ವಿಷಯದಲ್ಲಿ ಬಾಬುಗೆ ಇನ್ವಾಲ್ವ್ ಮಾಡಬಾರ್ದು ಅಂತ. ಆದರೂ ಕೂಡ ನನಗೆ ಸುಳ್ಳು ಕೇಸುಗಳು ನನ್ನ ಮೇಲೆ ಆಗ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾರವರು ಆರ್ಟಿಕಾ ಬಾಬುರವರನ್ನು ಬಂಧಿಸಿರುವುದು ಸ್ಥಳೀಯ ನಿವಾಸಿಗಳ ಸಂತೋಷಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ತಾಲೂಕಿನಲ್ಲಿ ಜಾನುವಾರುಗಳ ಕಳವು ಸೇರಿದಂತೆ ಚಿನ್ನಾಭರಣ ಕಳವು ಪ್ರಕರಣಗಳು ಹೆಚ್ಚಾಗಿದ್ದವು. ಕಳ್ಳರು ತಾವು ಕದ್ದ ಚಿನ್ನಾಭರಣಗಳನ್ನು ಆರ್ಟಿಕಾ ಬಾಬುರವರಿಗೆ ಮಾರುತ್ತಿದ್ದರೆಂಬ ಆರೋಪವಿದೆ. ಆರ್ಟಿಕಾ ಬಾಬುರವರ ಬಂಧನದಿಂದ ಚಿನ್ನಾಭರಣ ಕಳವು ಪ್ರಕರಣಗಳಿಗೆ ಕಡಿವಾಣ ಬಿದ್ದಂತೆ ಆಗಿದೆ ಎಂದರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಆದಂಥ ಸಾದಿಕ್ ಪಾಷಾ ಅವರು ತುಂಬ ಜನಗಳು ನಿರಾಳವಾಗಿರುವಂಥ ಈಗ ಆರ್ಟಿಕಾ ಬಾಬುದೇನು ಬಂದಿದೆ, ಒಂದು ಒಡವೆ ಕಳ್ತನ ಮಾಡಿಕೊಂಡು ಕಳ್ಳರು ಕಾಕರು ಎಲ್ಲ ಏನು ಮಾಡ್ತಾರೆ, ಬಡವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಿನ್ನನ ಏನು ಮಾಡ್ತಾರೆ ಅಂದರೆ ಈಗಿರೋ ಚಿನ್ನದ ಬೆಲೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದುಡಿದು ಅವರು ಕೂಲಿ ನಾಲಿ ಮಾಡಿಬಿಟ್ಟು ಹೊಟ್ಟೆಗೆ ಅನ್ನ ಇಲ್ಲದೆ ಏನೋ ಮಾಡಿ ಮಕ್ಕಳು ಮದುವೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಕೂಡಿಟ್ಟಿರೋ ಅಂಥ ದುಡ್ಡಲ್ಲಿ ಚಿನ್ನಗಳನ್ನ ತೊಗೊಂಡಿರ್ತಾರೆ. ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೈಕಲ್ಲಿ ಬಂದು ಸರಾಸರಿ ಎತ್ಕೊಂಡು ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಜನತೆಗೆ ನಮ್ಮ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಇದೊಂದೇ ಅಲ್ದಿರ ಬೇರೆ ಬೇರೆ ಎಲ್ಲ ಆಯಾಮದಲ್ಲೂ ನಿರಾಳವಾಗಿ ಇರೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶ್ಲಾಘನೀಯ. ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಅವರು ಇದೇ ರೀತಿ ಕೆಲಸ ಮುಂದುವರಿಲಿ. ಗುರುಪ್ರಸಾದ್ ಹನಿಯೂರ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಪ್ರತಿ ವರ್ಷವೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನದಂದೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ಬಾರಿ ದೇವನಹಳ್ಳಿಯಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 115ನೇ ಜಯಂತ್ಯೋತ್ಸವ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕ್ರೇನ್ ಮೂಲಕ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿ ಮುನೇಗೌಡ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಗ್ರಾಮ ಪಂಚಾಯತಿಗಳಿಂದ ಹೊರಟ ನಾಡಪ್ರಭು ರಥ ಜಿಲ್ಲಾಡಳಿತದಲ್ಲಿ ಒಗ್ಗೂಡಿತು.
ತರತರಹದ ಪಲ್ಲಕ್ಕಿ ರಥಗಳು ಕಣ್ಮನ ಸೆಳೆದವು. ಕೆಲವೊಂದು ಗ್ರಾಮಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ರಥಕ್ಕೆ ಗಣ್ಯರು ಚಾಲನೆ ನೀಡಿದರು. ಡೊಳ್ಳು, ಕೀಲು ಕುದುರೆ, ತಮಟೆ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಹೊರಟಿತು. ನಂತರ ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ವೇದಿಕೆ ಕಾರ್ಯಕ್ರಮವು ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಅನುರಾಧ ನೇತೃತ್ವದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ವೇದಿಕೆ ಭಾಷಣದಲ್ಲಿ ಸಚಿವ KH ಮುನಿಯಪ್ಪ, ನಾಡಪ್ರಭು ಕೆಂಪೇಗೌಡರ ಇತಿಹಾಸವನ್ನು ಮೆಲುಕು ಹಾಕಿದರು. ಈ ವೇಳೆ ಒಕ್ಕಲಿಗ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಜಿಲ್ಲಾಧಿಕಾರಿ ಶಿವಶಂಕರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧ, ಉಪ ಕಾರ್ಯದರ್ಶಿ ರಮೇಶ್, ಅಪರ ಜಿಲ್ಲಾಧಿಕಾರಿ ಅಮರೇಶ್, ದೊಡ್ಡಬಳ್ಳಾಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್, 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ, ಬೈಯಪ್ಪ, ಅಧ್ಯಕ್ಷ ವಿ ಶಾಂತಕುಮಾರ್, ಬಿ ಮುನೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಪೊಲೀಸರು ಯಾವುದೇ ದುಷ್ಟ ಶಕ್ತಿಗಳಿಗೆ ಸಹಕಾರ ನೀಡದೆ ಜನಸಾಮಾನ್ಯರ ಜೊತೆ ಬೆರೆತು ಅಪರಾಧಗಳ ಸಂಖ್ಯೆ ಕಡಿಮೆಯಾಗಲು ಅಧಿಕಾರಿಗಳು ಜಾಗರೂಕರಾಗಿರಿ, ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೇಳಿದರು. ಮಾಲೂರು ಪಟ್ಟಣದ ಮಾಲೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಶೆ ಮುಕ್ತ ಜನ ಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಮಾತನಾಡಿ, ಪೊಲೀಸರೊಂದಿಗೆ ಸಾಮಾನ್ಯ ಜನ ಬೆರೆತು ಸ್ಪಂದಿಸಿದರೆ ಇಲಾಖೆ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತದೆ. ತಾಲೂಕಿನಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗಲು ಠಾಣಾ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಧಿಕಾರಿಗಳು ಜಾಗರೂಕರಾಗಿ ಜನರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು. ದುಷ್ಟ ಶಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಸಹಕಾರ ನೀಡಬಾರದು. ಇನ್ನು ಪೊಲೀಸ್ ಠಾಣೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿರುವ ಕುರಿತು ಮಾಹಿತಿ ಬಂದಿದ್ದು, ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಸುಮ್ಮನೆ ಇದ್ದಾರೆ. ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸೂಚಿಸಿದ್ದು, ಇನ್ನು ಮುಂದೆ ಯಾರೇ ಆಗಲಿ ನ್ಯಾಯ ಪಂಚಾಯಿತಿ ಮಾಡುವುದಾಗಿ, ಹಣ ಪಡೆಯುವುದಾಗಿ ಕಂಡು ಬಂದಲ್ಲಿ ಅವರ ವಿರುದ್ಧ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈಗ ನಾವೆಲ್ಲರೂ ತಿಳ್ಕೋಬೇಕಾದ ವಿಷಯ ಅಂತ ಹೇಳಿದ್ರೆ, ನಮ್ಮದು ಭಾರತ ಈಗ ಅಭಿವೃದ್ಧಿ ಹೊಂದುತ್ತಿರೋದ ರಾಷ್ಟ್ರ. ಹಾಗಾಗಿ ಎಲ್ಲ ಕಡೆ ಅಮೆರಿಕ ಮತ್ತು ಬೇರೆ ಕಡೆ ಮುಂದುವರೆದ ರಾಷ್ಟ್ರಗಳ ಯಾಕಂದ್ರೆ ಒಂದು ಆದಾಯ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ನಮ್ಮದು ಬ್ರಿಟಿಷರಿಂದ ಈ ಸಂದರ್ಭದಲ್ಲಿ ಎಎಸ್ಪಿ ಜಗದೀಶ್, ಡಿವೈಎಸ್ಪಿ ಮೊಹಮ್ಮದ್ ಹುಮಾಯಂ ನಾಗ್ತಿ, ಪಿಐ ವಸಂತ್, ಪಿಎಸ್ಐ ವರಲಕ್ಷ್ಮಿ, ಎಎಸ್ಐ ವೆಂಕಟೇಶ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿಬಿ ಕೃಷ್ಣಪ್ಪ, ಪಿ ವೆಂಕಟೇಶ್, ಪುರಸಭಾ ಸದಸ್ಯ ಎನ್ವಿ ಮುರಳೀಧರ್ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಚಂದ್ರಶೇಖರ್ ಸ್ವಾಮೀಜಿ ಒಕ್ಕಲಿಗ ಸಮುದಾಯದ ಮುಖಂಡ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಎಂದು ಸಿದ್ದರಾಮಯ್ಯ ಎದುರಿಗೆ ಹೇಳಿರುವುದು ಅದು ಅವರ ಅಭಿಪ್ರಾಯ ಅಷ್ಟೇ. ಅದಕ್ಕೆ ಕೆಲವರು ಸ್ವಾಮಿಯನ್ನೇ ತೇಜೋವಧೆ ಮಾಡಿ ಮಾತನಾಡುವುದು ಸರಿಯಲ್ಲ. ಸಿಎಂ ವಿಚಾರ ಕಾಂಗ್ರೆಸ್ ಪಕ್ಷ ಆಂತರಿಕ ವಿಷಯ, ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದು ನಿಷ್ಪ್ರಯೋಜನ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಚಿಕ್ಕಬಳ್ಳಾಪುರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ್ದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಸ್ಥಾನ ಸಿಕ್ಕಿರುವುದರಿಂದ ದೇಶದ ಜಿಡಿಪಿ ಹೆಚ್ಚಿಸಲು ಕೈಗಾರಿಕೆಗಳ ಸ್ಥಾಪನೆ ಮತ್ತು ಉತ್ಪಾದನೆಗೆ ಒತ್ತು ನೀಡಿದಂತಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯ ಫಲ ಕಾಂಗ್ರೆಸ್ ಮಣಿಸಲು ಸಾಧ್ಯವಾಗಿದೆ. ಇನ್ನು ಕುಮಾರಸ್ವಾಮಿ ಪ್ರತಿನಿಧಿಸಿದ್ದ ಚನ್ನಪಟ್ಟಣ ವಿಧಾನಸಭೆ ಜೊತೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಮರು ಚುನಾವಣೆ ನಡೆಯುತ್ತದೆ. ಇನ್ನು ಪಕ್ಷವನ್ನ ಕಾರ್ಯಕರ್ತರ ಪಡೆಯನ್ನ ಕಟ್ಟಿ ಬೆಳೆಸಲು ನಾನು ಸಹ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಬೇಸ್ ಮಟ್ಟದಿಂದ ಕಟ್ಟೋದೇ ನನ್ನ ಗುರಿ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಂತ ಈ ಒಂದು ತೀರ್ಮಾನ, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂತ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಈ ಪಕ್ಷದ ವರಿಷ್ಠರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಕಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರು
ವಿಶ್ವ ನಾಯಕರು ಆಗಿರ್ತಕ್ಕಂಥ ಕಳೆದ 10 ವರ್ಷದಿಂದ ನಿರಂತರವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದ ರಕ್ಷಣೆಗೆ, ನಮ್ಮ ದೇಶದ ಸುಭದ್ರತೆಗೋಸ್ಕರ 10 ವರ್ಷಗಳ ಕಾಲ ಅವರ ಸೇವೆಯನ್ನು ಗುರುತಿಸಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ನಿಜಕ್ಕೂ ಕೂಡ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ. ಬಹುಶಃ ಈ ಒಂದು ಎರಡೂ ಪಕ್ಷದ ಒಂದು ಸಮ್ಮಿಲನ ಏನಿದೆ, 1 ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ದುರ್ಬಿನ್ನಾಕಿ ಹುಡುಕಬೇಕಾಗಿತ್ತು. ಅಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಈ ವೇಳೆ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ, ಅಖಿಲ್ ರೆಡ್ಡಿ, ಮಠಮಪ್ಪ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ಅರ್ಜಿಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ಕಲ್ಪಿಸಿ ಜನರ ಕೆಲಸ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಚೇಳೂರು ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಚೇಳೂರು ಸುತ್ತಮುತ್ತಲಿನಲ್ಲಿರುವ ಸರ್ಕಾರಿ ಜಾಗಗಳನ್ನು ರಕ್ಷಿಸಿಕೊಳ್ಳುವುದು ಅಧಿಕಾರಿಗಳಾದ ನಿಮ್ಮ ಮೊದಲ ಕರ್ತವ್ಯವಾಗಿದ್ದು, ಸರ್ಕಾರಿ ಆಸ್ತಿಗಳು ಕಬಳಿಸಿರುವ ಭೂಕಳ್ಳರು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಚೇಳೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ 40 ಉಳಿದ ಇಲಾಖೆಗಳ ಕುರಿತು 19 ಅರ್ಜಿಗಳು ಸೇರಿದಂತೆ ಸಾರ್ವಜನಿಕರಿಂದ ಒಟ್ಟು 59 ದೂರು ಅರ್ಜಿಗಳು ಸ್ವೀಕೃತಗೊಂಡಿರುತ್ತದೆ ಎಂದರು. ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಜನಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಕಾಶ್ ಜಿಂದಾಲಿ ಅವರು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ತಹಶೀಲ್ದಾರ್ ಅವರು ಎಲ್ಲ ಕೂಡ ಭಾಗಿಯಾಗಿದ್ದಾರೆ. ಇವತ್ತಿನ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 59 ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಅದರಲ್ಲಿ 40 ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಿದೆ, ಇನ್ನು ಉಳಿದಂತಹ ಅರ್ಜಿಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಿದೆ. ಚೇಳೂರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟಾಲಿ, ತಹಶೀಲ್ದಾರ್ ಎವಿ ಶ್ರೀನಿವಾಸುಲು ನಾಯ್ಡು, ಪ್ರಭಾರಿ ಉಪ ತಹಶೀಲ್ದಾರ್ಗಳಾದ ಎಂಎನ್ ಈಶ್ವರ್, ಸತೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸ್ತರ್, ಪಿಡಿಒ ಕೆ ವೆಂಕಟಾಚಲಪತಿ ಮತ್ತಿತರರು ಹಾಜರಿದ್ದರು. ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ರಾಜಕಾರಣದಲ್ಲಿ ಭರವಸೆ ನೀಡುವುದು ಸಾಮಾನ್ಯ, ಆದರೆ ನಾನು ಕೊಟ್ಟ ಮಾತಿನಂತೆ ತಾಲೂಕಿನ ರಸ್ತೆಗಳಿಗೆ ವಿಶೇಷ ಅನುದಾನದ ಜೊತೆಗೆ ಇನ್ನಷ್ಟು ಅನುದಾನ ತಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದೇ ನನ್ನ ಪ್ರಥಮ ಆದ್ಯತೆಯಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ನಗರಗೆರೆ ಮತ್ತು ತೊಂಡೆಬಾವಿ, ಹೊಸೂರು ಹೋಬಳಿಗಳ ಕೆಲವು ಗ್ರಾಮಗಳ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿ ಮಾತನಾಡಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ವಿಶೇಷ ಅನುದಾನದಡಿಯಲ್ಲಿ ತಾಲೂಕಿಗೆ 5 ಕೋಟಿ ರಸ್ತೆ ಕಾಮಗಾರಿಗಳಿಗೆ ಅನುದಾನ ತಂದಿದ್ದೇನೆ. ಇಂದು ನಾಗರಗೆರೆ ಹೋಬಳಿ ಮಟ್ಟಾವಲಹಳ್ಳಿ ಗ್ರಾಮದಿಂದ ಬಂದಾರ್ಲಹಳ್ಳಿ ಕ್ರಾಸ್ವರೆಗೆ 1 ಕೋಟಿ 10 ಲಕ್ಷ, ಮಟ್ಟಾವಲಹಳ್ಳಿಯಿಂದ ನರಸಿಂಹರೆಡ್ಡಿ ಹಳ್ಳಿಯವರೆಗೆ 90 ಲಕ್ಷ, ತೋಕಲಹಳ್ಳಿಯಿಂದ ಬೋವಿ ಕಾಲೋನಿವರೆಗೆ 1 ಕೋಟಿ 40 ಲಕ್ಷ, ಜಿ ಬೊಮ್ಮಸಂದ್ರದಿಂದ ಸಿಂಗಾನಹಳ್ಳಿ ಮೂಲಕ ಅಲ್ಲಿಪುರ ರಸ್ತೆವರೆಗೂ 1 ಕೋಟಿ 50 ಲಕ್ಷ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ನನ್ನ ತಾಲೂಕಿನಲ್ಲಿ ಬಹಳ ಹಿಂದುಳಿದಿದೆ, ತಾಲೂಕು ರಸ್ತೆಗಳ ಸಂಪರ್ಕ ಸರಿಯಾಗಿಲ್ಲ, ದಯಮಾಡಿ ರಸ್ತೆಗೆ ನೀವು ಅನುದಾನವನ್ನು ಕೊಡಬೇಕು ಅಂತಂದಾಗ ಒಂದು 5 ಕೋಟಿನಾರ ಕೊಡಬೇಕು ಅಂತ ಅವರ ಚೀಫ್ ಇಂಜಿನಿಯರ್ಗೆ ಆದೇಶವನ್ನು ಮಾಡಿ 5 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ರು ರೋಡ್ಗೆ. ಇದರಲ್ಲಿ ಮಟ್ಟಾವಲಹಳ್ಳಿಯಿಂದ ಬಂದಾರ್ನಹಳ್ಳಿ ಕ್ರಾಸ್ಗೆ 1 ಕೋಟಿ 10 ಲಕ್ಷ, ಮಟ್ಟಾವಲಹಳ್ಳಿ ನರಸಿಂಹಳ್ಳಿ 90 ಲಕ್ಷ, ತೋಕಳ್ಳಿ ಕ್ರಾಸ್ ಇಂದ ಬೋವಿ 1 ಕೋಟಿ 40 ಲಕ್ಷ, ಒಟ್ಟು 5 ಕೋಟಿ ರೂಪಾಯಿನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ವೇಳೆ ಕೆಎಚ್ಪಿ ಮುಖಂಡ ನಾಗೇಂದ್ರ, ಆರ್ಆರ್ ರೆಡ್ಡಿ, ಮಹೇಶ್, ನವೀನ್, ರಾಮಚಂದ್ರ ರೆಡ್ಡಿ, ಆದಿನಾರಾಯಣ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಪ್ರತಾಪ್, ವಿಜಯಕುಮಾರ್, ಗಂಗಪ್ಪ, ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೊಡ್ಡಬಳ್ಳಾಪುರ ನಗರದಲ್ಲಿ ಕೇಸರಿ ಬಾವುಟಗಳ ಹಾರಾಟ ಜೋರಾಗಿದೆ. 3 ದಿನಗಳ ಕೇಸರಿ ಹಬ್ಬ ನಡೆಯುತ್ತಿದ್ದು, ಶನಿವಾರ ಹೋಮ ಹವನ ಸೇರಿದಂತೆ ಲಲಿತಾ ಸಹಸ್ರನಾಮ ಹಾಗೂ ಹನುಮಾನ್ ಚಾಲೀಸ್ ಪಠಣ ನಡೆಯಿತು. ನಾಳೆ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗಿದೆ.
ವಿಶ್ವ ಹಿಂದೂ ಪರಿಷತ್ ಹಾಗೂ ದೊಡ್ಡಬಳ್ಳಾಪುರ ಬಜರಂಗ ದಳದಿಂದ ದೊಡ್ಡಬಳ್ಳಾಪುರ ನಗರದಲ್ಲಿ 3 ದಿನಗಳ ಬೃಹತ್ ಶ್ರೀರಾಮೋತ್ಸವ ಹಾಗೂ ಶ್ರೀರಾಮ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಕಳೆದ 9 ವರ್ಷಗಳಿಂದ ಶ್ರೀರಾಮೋತ್ಸವವನ್ನು ನಗರದಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಪ್ರತಿ ಬಾರಿ ಶ್ರೀರಾಮನವಮಿ ದಿನದಂದು ಶ್ರೀರಾಮೋತ್ಸವ ಆಚರಣೆ ಮಾಡಲಾಗ್ತಿದ್ದು, ಚುನಾವಣೆ ಹಿನ್ನೆಲೆ ಕಾರ್ಯಕ್ರಮವನ್ನು ಈಗ ಮಾಡಲಾಗ್ತಿದೆ. ಕಾರ್ಯಕ್ರಮಕ್ಕಾಗಿ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಸಿದ್ಧತೆಯನ್ನು ಮಾಡಲಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಹೋಮ ಹವನ ಸೇರಿದಂತೆ ಲಲಿತಾ ಸಹಸ್ರನಾಮ ಹಾಗೂ ಹನುಮಾನ್ ಚಾಲೀಸ್ ಪಠಣ ಕಾರ್ಯಕ್ರಮ ನೆರವೇರಿತು. ಭಾನುವಾರ ನಡೆಯುವ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಎಲ್ಲರ ಗಮನ ಸೆಳೆಯುತ್ತಿದೆ. ದೊಡ್ಡಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳ ಮೂಲಕ ಶೋಭಾಯಾತ್ರೆ ಮೆರವಣಿಗೆ ಸಾಗಲಿದ್ದು, ಮೆರವಣಿಗೆಯಲ್ಲಿ ಡಿಜೆ ಸಂಗೀತ ಸೇರಿದಂತೆ ಸಾಂಸ್ಕೃತಿಕ ಕಲಾ ತಂಡಗಳ ಮೆರವಣಿಗೆ ನಡೆಯಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಬಜರಂಗ ದಳ ದೊಡ್ಡಬಳ್ಳಾಪುರ ತಾಲೂಕಿನ ವತಿಯಿಂದ 9 ವರ್ಷದಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ 3 ದಿನದ ರಾಮೋತ್ಸವವಾಗಿ ಇದನ್ನು ಬದಲಾವಣೆ ಮಾಡಿ ಈ ವರ್ಷ ಜೂನ್ 28, 29, 30 ರಾಮೋತ್ಸವವನ್ನು ನಿಶ್ಚಯವನ್ನು ಮಾಡಿದ್ದು. ನಿನ್ನೆ 28ನೇ ತಾರೀಕು ಶುಕ್ರವಾರ ಸಂಜೆ 4:15 1,000ಕ್ಕಿಂತ ಹೆಚ್ಚು ವಾಹನಗಳಲ್ಲಿ ಅಂದರೆ ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ಜಾಥಾವನ್ನು ಯಶಸ್ವಿಯಾಗಿ ಮುಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಗಿದೆ. ಗುರುಪ್ರಸಾದ್ ಹನಿಯೂರ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ಸಮೂಹ ಸಂಸ್ಥೆಯ ವತಿಯಿಂದ ಆಕಾಶೋತ್ಸವ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೆಯಿತು. ಆಕಾಶ್ ಉತ್ಸವಕ್ಕೆ ಹಲವಾರು ಗಣ್ಯರು ಭಾಗಿಯಾಗಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿ, ನೌಕರರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡಿದ್ದರು. ಆಕಾಶ್ ಉತ್ಸವ ಕಾರ್ಯಕ್ರಮದಲ್ಲಿ ದೇಶೀಗಾನ ಹಾಗೂ ನೃತ್ಯಕ್ಕೆ ವಿದ್ಯಾರ್ಥಿಗಳು ತಾಳವನ್ನು ಹಾಕುವುದರ ಮೂಲಕ ಮನರಂಜನೆಯಲ್ಲಿ ತಲೀನರಾಗಿದ್ದ ದೃಶ್ಯ ಕಂಡುಬಂತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭೆಯಲ್ಲೂ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಮಟ್ಟದ ನಾಯಕರಾಗ್ತಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭವಿಷ್ಯ. ಸುಧಾಕರ್ ಅಭಿವೃದ್ಧಿಗೊಳಿಸಿದ 400 ಕಿಲೋಮೀಟರ್ ರಸ್ತೆಯಲ್ಲಿನ ಗುಂಡಿಗಳ ಪ್ಯಾಚ್ ವರ್ಕ್. ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ದಶಕ ಕಳೆದರೂ ಕೈಗಾರಿಕೆಗಳನ್ನು ಆರಂಭಿಸಿದ ಉದ್ದಿಮೆದಾರರು ಜಾಮೀನು ವಾಪಸ್ ಪಡೆಯಲು ಕೆಐಎಡಿಬಿ ಮುಂದಾಗಬೇಕು. ಮಾಜಿ ಸಭಾಪತಿ ಬಿಆರ್ ಸುದರ್ಶನ್ ಆಗ್ರಹ. ಜಿಲೆಟಿನ್ ತುಂಬಿದ್ದ ವಾಹನ ಮತ್ತು ಬೈಕ್ ನಡುವೆ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ತಪ್ಪಿದ ಭಾರೀ ಅನಾಹುತ. ಕಳವು ಚಿನ್ನದ ಮಾಲು ಖರೀದಿಸಿದ ಆರೋಪ. ಪ್ರತಿಷ್ಠಿತ ಚಿನ್ನ ಗಿರಿವಿ ಇಟ್ಟುಕೊಳ್ಳುವ ಆಟಿಕಾ ಗೋಲ್ಡ್ ಕಂಪನಿ ಮಾಲೀಕನನ್ನು ಬಂಧಿಸಿದ ಪೊಲೀಸರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.